ಹಲೋ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರು ನಿಧನರಾಗಿ ಆಲ್ಮೋಸ್ಟ್ 3.5 ತಿಂಗಳಾಯ್ತು. ಈಗಲೂ ಅವರ ಸಾವಿನ ರಹಸ್ಯ ಯಾರಿಗೂ ಗೊತ್ತಿಲ್ಲ. ಅವರಿಗೆ ಆಕ್ಚುಲ್ ಆಗಿ ಏನಾಯ್ತು, ಯಾರದಕ್ಕೆ ಕಾರಣ, ಅವ್ರ ಸಾವಿಗೆ ಯಾರು ಕಾರಣ ಅನ್ನೋದು ಕೂಡ ಯಾರಿಗೂ ಗೊತ್ತಿಲ್ಲ. ಒಬ್ಬರಾದ್ಮೇಲೆ ಒಬ್ರಂತೆ ಜಯಲಲಿತಾ ಅವರ ಸಾವಿನ ಬಗ್ಗೆ ಇಲ್ಲಸಲ್ಲದ ಊಹಾಪೋಹಗಳನ್ನ ಹುಟ್ಟಿಸ್ತಾ ಬಂದಿದ್ದಾರೆ. ಈಗ ಜಯಲಲಿತಾ ಸಾವಿನ ರಹಸ್ಯ ಪಾಂಡಿಯನ್ ಬಿಚ್ಚಿಟ್ಟ ಸ್ಫೋಟಕ ಮಾಹಿತಿ. ಜಯಲಲಿತಾ ಅವರ ಸಾವಿನಲ್ಲಿ ರಹಸ್ಯವಾಗಿ ಉಳಿದ ಹಲವು ಪ್ರಶ್ನೆಗಳನ್ನ ಎಐಎಡಿಎಂಕೆ ಮುಖಂಡ PH ಪಾಂಡಿಯನ್ ಗುರುವಾರ ಎತ್ತಿದ್ದಾರೆ. ಅವುಗಳಿಗೆ ಉತ್ತರನೂ ಅವರ ಪ್ರಶ್ನೆಯಲ್ಲಿ ಬೊಟ್ಟು ಮಾಡಿ ತೋರುತ್ತದೆ. ಇನ್ನು ಸೆಪ್ಟೆಂಬರ್ 22ರಂದು ಅಪೋಲೋ ಆಸ್ಪತ್ರೆಗೆ ಜಯಲಲಿತಾ ಅವರು ದಾಖಲಾಗಿದ್ದು ಪೋಯಸ್ ಗಾರ್ಡನ್ ಅವರ ಮನೆಯಲ್ಲಿ ತಳ್ಳಿ ಬೀಳಿಸಿದ್ದ ಕಾರಣಕ್ಕೆ ಎಂದು ಎಐಎಡಿಎಂಕೆ ಮುಖಂಡ ಮತ್ತೆ ತಮಿಳುನಾಡಿನ ಮಾಜಿ ಸ್ಪೀಕರ್ PH ಪಾಂಡಿಯನ್ ಮತ್ತೆ ಗುರುವಾರ ಆರೋಪಿಸಿದ್ದಾರೆ. ಅಮ್ಮ ಅವ್ರನ್ನ ಯಾರೋ ತಳ್ಳಿದ್ರಿಂದ ಕೆಳಗೆ ಬಿದ್ದಿದ್ದಾರೆ. ಆ ನಂತರ ಅವ್ರಿಗೆ ಏನಾಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಪೊಲೀಸ್ ಅಧಿಕಾರಿಯೊಬ್ರು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದ್ರು. ಆಸ್ಪತ್ರೆಗೆ ಕರೆದೊಯ್ಯಲಾಯಿತು ಅಂತ ಮಾಜಿ ಮುಖ್ಯಮಂತ್ರಿ O ಪನ್ನೀರ್ಸೆಲ್ವಂ ಮನೆಯಲ್ಲಿ ಮಾಧ್ಯಮದವರ ಜೊತೆ ಮಾತಾಡಿದ್ದಾರೆ. ಜಯಲಲಿತಾ ಅವರು ಅಪೋಲೋ ಆಸ್ಪತ್ರೆಗೆ ದಾಖಲಾದ ನಂತರ ಅಲ್ಲಿನ 27 CCTV ಕ್ಯಾಮೆರಾವನ್ನ ತೆಗೆಯಲಾಯಿತು. ಯಾಕೆ ಹೀಗ್ ಮಾಡಲಾಯಿತು ಅಂತ ಆಸ್ಪತ್ರೆ ಆಡಳಿತ ಮಂಡಳಿ ವಿವರಣೆ ನೀಡಬೇಕು ಅಂತ ಕೂಡ ಅವರು ಹೇಳಿದ್ದಾರೆ. ಜಯಲಲಿತಾ ಅವರು ಮೃತಪಟ್ಟಿದ್ದು ಡಿಸೆಂಬರ್ 4ರ ಸಂಜೆ 4:30ಕ್ಕೆ. ಆದ್ರೆ ಆಸ್ಪತ್ರೆಯಿಂದ ಸಾವಿನ ಸುದ್ದಿ ಘೋಷಿಸಿದ್ದು ಡಿಸೆಂಬರ್ 5ರಂದು. ಜಯಲಲಿತಾ ಅವರ ಚಿಕಿತ್ಸೆಯನ್ನ ನಿಲ್ಲಿಸುವಂತೆ ಸೂಚಿಸಿದ ಅವರ ಕುಟುಂಬ ಸದಸ್ಯರು ಯಾರು ಎಂಬುದನ್ನು ಬಹಿರಂಗ ಪಡಿಸಬೇಕು ಅಂತ ಕೂಡ ಒತ್ತಾಯಿಸಿದ್ದಾರೆ. ಇನ್ನು ಅಮ್ಮನಿಗೆ ನೀಡಿದ ಚಿಕಿತ್ಸೆ ಬಗ್ಗೆಯೇ ಹಲವು ಅನುಮಾನಗಳಿವೆ. ಅವರು ಮುಖ್ಯಮಂತ್ರಿ ಆಗಿದ್ರಿಂದ SPG ರಕ್ಷಣೆ ಅವರಿಗಿತ್ತು. SPG ಕಾಯ್ದೆ ಪ್ರಕಾರ ಅವರಿಗೆ ನೀಡುತ್ತಿದ್ದ ಆಹಾರವನ್ನು ಪರೀಕ್ಷಿಸಲಾಗ್ತಿತ್ತ. ಅವರನ್ನ ಯಾಕೆ ಆಸ್ಪತ್ರೆ ಒಳಗೆ ಬಿಡ್ಲಿಲ್ಲ ಅಂತ ಪಾಂಡಿಯನ್ ಪ್ರಶ್ನಿಸಿದ್ದಾರೆ. ಅಪೋಲೋ ಆಸ್ಪತ್ರೆಯಲ್ಲಿ ಬೇಕಾದಷ್ಟು ವೈದ್ಯರಿದ್ದಾರೆ, ಆದ್ರೂ ಸಿಂಗಾಪುರ ಆಸ್ಪತ್ರೆಯಿಂದ ಡಾಕ್ಟರ್ಸ್ ನ ಕರೆಸಿದ್ಯಾಕೆ? 3 ಸ್ಥಾನಗಳ ಉಪಚುನಾವಣೆಗಾಗಿ ಎಐಎಡಿಎಂಕೆ ಅಭ್ಯರ್ಥಿಗಳ A ಹಾಗೂ B ಫಾರಂಗೆ ಜಯಲಲಿತಾ ಅವರ ಹೆಬ್ಬೆಟ್ಟಿನ ಗುರುತು ಕೂಡ ಪಡೆಯಲಾಗಿದೆ. ಅದರ ಹೊರತಾಗಿ ಬೇರೆ ದಾಖಲೆಗಳಿಗೆ ಹೆಬ್ಬೆಟ್ಟಿನ ಗುರುತು ಪಡೆಯಲಾಗಿದ್ಯಾ? ವೈದ್ಯರು ಅಥವಾ ಆಕೆ ಜೊತೆಗಿದ್ದವರು ಇದಕ್ಕೆ ಉತ್ತರಿಸಲಿ ಅಂದ್ರು ಪಾಂಡಿಯನ್. ಜೂನ್ 2015ರಲ್ಲಿ ಪ್ಯಾರಾ ಆಂಬ್ಯುಲೆನ್ಸ್ ಹೆಲಿಕಾಪ್ಟರ್ ಆಕೆಯನ್ನ ಸಿಂಗಪುರ್ಗೆ ಕರೆದೊಯ್ಯಲು ಚೆನ್ನೈನ ವಿಮಾನ ನಿಲ್ದಾಣದಲ್ಲಿ ಕಾಯ್ತಿತ್ತು. ಆದ್ರೆ ಅಮ್ಮ ಚಿಕಿತ್ಸೆಗೆ ತೆರಳದಂತೆ ತಡೆದವರು ಯಾರು ಅಂತ ಪ್ರಶ್ನಿಸಿದ್ದಾರೆ. ಇಲ್ಲಿ ಜಯಲಲಿತಾ ಸಾವಿನ ಸುತ್ತ ಶಶಿಕಲಾ ಅವರ ಹೆಸರು ಕೂಡ ಕೇಳ್ಬರತ್ತೆ. ಎಲ್ಲೋ ಒಂದ್ ಕಡೆ ಶಶಿಕಲಾ ಅವರೇ ಜಯಲಲಿತಾ ಸಾವಿಗೆ ಕಾರಣ ಅಂತ ಕೂಡ ಅನುಮಾನಗಳು ಹುಟ್ಟಿವೆ. ಇದರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಜಯಲಲಿತಾ ಅವರು ಸಾವನ್ನಪ್ಪಿದಾಗ ಅಲ್ಲಿ ಯಾರು ಜೊತೆಗಿದ್ರು ಅವರು ಇದಕ್ಕೆ ಉತ್ತರಿಸಬೇಕು. ನೋಡೋಣ ಈ ರಹಸ್ಯವನ್ನ ಯಾರು ಭೇದಿಸಿದ್ದಾರೆ ಅಂತ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನೀವು ನಮ್ಗೆ ನಿಮ್ಮ ಒಪಿನಿಯನ್ಸ್ ಅನ್ನ ಶೇರ್ ಮಾಡ್ಕೋಬಹುದು. ಅಂಡ್ ಈ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಅಂಡ್ ಫಾರ್ ಮೋರ್ ನ್ಯೂಸ್ ಅಪ್ಡೇಟ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಹೀಗೆ ನಿರಂತರವಾಗಿ ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ನ್ಯೂಸ್ ಚಾನಲ್.